ಜ್ಞಾನವ್ಯಾಪಿ ಮಸೀದಿ ಆವರಣದಲ್ಲಿ ಹಿಂದೂ ದೇವರುಗಳು 839 ಪುಟಗಳ ಎಎಸ್ಐ ವರದಿಯಲ್ಲಿ ಹಿಂದೂ ದೇವರುಗಳ ವಿಗ್ರಹಗಳ ಧ್ವಂಸದ ಚಿತ್ರಗಳು ಕೂಡ ಈಗ ಕಾಣಿಸಿಕೊಳ್ಳುತ್ತಾ ಇದೆ. ಹನುಮ, ಕೃಷ್ಣ, ವಿಷ್ಣು, ಗಣೇಶನ ವಿಗ್ರಹಗಳು ಧ್ವಂಸವಾಗಿವೆ. ಶಿವಲಿಂಗದ ಪೀಠ, ಶಿವಲಿಂಗ, ಮುರಿದ ಕೈ ಚಿತ್ರಗಳು, ಕಲ್ಲಿನ ಮೇಲಿರುವಂತಹ ರಾಮ, ಶ್ರೀ, ಸ್ವಸ್ತಿಕ್ ಬರಹಗಳು ಅಲ್ಲಿ ಲಭ್ಯವಾಗಿರೋದು. ಈ ಹಿಂದೆಯೂ ಕೂಡ ಐ ಥಿಂಕ್ 1990 ಅನ್ಸುತ್ತೆ, ಅಲ್ಲಿಯವರೆಗೂ ಸಹ ಈ ಮಸೀದಿಯ ಹಿಂಭಾಗದಲ್ಲಿರುವಂತಹ ಗೋಡೆಯ ಮೇಲೆ ದೇವರ ಮೂರ್ತಿಗಳೇನಿದೆ ಅಲ್ಲಿಗೆ ಪೂಜೆ ಮಾಡೋಕ್ಕೆ ಅವಕಾಶವನ್ನ ಮಾಡಿಕೊಡ್ತಾ ಇದ್ದಿದ್ದು, ಪೂಜೆಯನ್ನ ಮಾಡ್ತಾ ಇದ್ರು. ಅದನ್ನ ಯಾವಾಗ ನಿಲ್ಲಿಸಲಾಯಿತು ಆವಾಗಲೇನೆ ಕೋರ್ಟ್ನ ಮೆಟ್ಟಿಲೇರಲಾಯಿತು. ಪೂಜೆ ನಡೀತಾ ಇತ್ತಲ್ಲಿ. ಮಸೀದಿಯ ಗೋಡೆಗೆ ಅಂಟಿಕೊಂಡಿರುವಂತಹ, ಗೋಡೆಗೆನೇ ಇರುವಂತಹ ದೇವರ ಮೂರ್ತಿಗಳೇನಿದೆ ಅಲ್ಲಿ ಪೂಜೆ ನಡೀತಾ ಇತ್ತು. 1990 ಅಂತ ನನಗಿರುವಂತಹ ಪ್ರಕಾರ 90ರವರೆಗೂ ಕೂಡ ಪೂಜೆ ನಡೀತಾ ಇತ್ತು. ಅದಾದ ನಂತರ ಅದನ್ನು ನಿಲ್ಲಿಸಲಾಯಿತು. ಪ್ರತಿ ವರ್ಷವೂ ಕೂಡ ಅಲ್ಲಿ ಒಂದು ದೊಡ್ಡ ಮಟ್ಟದ ಪೂಜೆಯನ್ನು ನೆರವೇರಿಸಲಾಗ್ತಾ ಇತ್ತು. ಬಟ್ ಕನ್ನಡ ಬರಹ ಹೇಗೆ ಬಂತು ಅನ್ನೋದಕ್ಕೆ ಅದಕ್ಕೆ ಕಾರಣಗಳು ಅನೇಕ ಇದೆ. ಇತಿಹಾಸದ ಪುಟಗಳನ್ನು ತೆಗೆದಂಥ ಸಂದರ್ಭದಲ್ಲಿ ಅವುಗಳ ವಿಚಾರವನ್ನು ಕೂಡ ನಿಮಗೆ ಒಂದೊಂದಾಗಿ ಹೇಳ್ತಾ ಹೋಗ್ತೀವಿ. ಸುಮಾರು 16ನೇ ಶತಮಾನದ ಕನ್ನಡದ ಶಾಸನ ಅಂತ ಹೇಳ್ತಾ ಇದ್ದ. ಸಾಮಾನ್ಯವಾಗಿ ದೇವರಿಗೆ ಸೇವಾರ್ಥವನ್ನ ನೀಡುವ ಸಮಯದಲ್ಲಿ ಈ ರೀತಿ ಕಲ್ಲಿನ ಮೇಲೆ ಹೆಸರು ಬರೀತಾರೆ. ಕಾಶಿ ವಿಶ್ವನಾಥನಿಗೆ ಪ್ರತಿ ವರ್ಷ ದತ್ತಿ ನೀಡುವುದು ಪದ್ಧತಿ ಇದ್ದಿದ್ದು. ಕೋಲಾರ ಮೂಲದ ಪಾಳೆಯಗಾರರು ಅಥವಾ ಅಧಿಕಾರಿಗಳು ಇರಬಹುದು ಅಂತ ಹೇಳ್ತಾ ಇದ್ದಾರೆ. ಸೊ ಕನ್ನಡದ ಭಾಷೆ ಹೇಗೆ ಬರಕ್ ಸಾಧ್ಯ ಆಗತ್ತೆ, ನಂಟು ಹೇಗೆ ಆಗತ್ತೆ ಅಂತಂದ್ರೆ 6ನೇ ಶತಮಾನದಲ್ಲಿ ಸ್ಥಾಪನೆ ಆಗುವಂತಹ ಜಂಗಮವಾಡಿ ಮಠ 6ನೇ ಶತಮಾನದಲ್ಲಿ ಅಲ್ಲಿ ನೆಲೆ ಊರುತ್ತೆ ಜಂಗಮವಾಡಿ ಮಠ. ಅದಾದ ನಂತರ ನಿಮಗೆ ಕನ್ನಡಿಗರು ಹೆಚ್ಚಾಗಿ ಹೋಗಿ ಉಳಿದುಕೊಳ್ಳುವಂಥ ಜಾಗ ಇದ್ದಿದೆ ಈ ಜಂಗಮವಾಡಿ ಮಠ.